ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನೆಲ್ಗೆ. ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿದೆ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್ ಪ್ಲೀಸ್ ಮಾಡಿ. ಬನ್ನಿ, ನಾನು 500 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಚಿಕನ್ ಅಲ್ಲಿ ಸ್ಕಿನ್ ಇದೆ ಅಲ್ವಾ, ಅದನ್ನೆಲ್ಲ ತೆಗಿಬೇಕು. ನಮ್ಗೆ ಇಷ್ಟ ಆಗಲ್ಲ, ಅದನ್ನ ತೆಗಿತಾ ಇದ್ದೀನಿ. ಅಲ್ಲೇ ಸ್ಕಿನ್ ಔಟ್ ಮಾಡಿಸ್ಕೊಂಬಂದ್ರೆ ಎಲ್ಲ ಇರಲ್ಲ, ಹಾಗೆ ತಗೊಂಬಂದಿದ್ವಲ್ವಾ, ಇದೆ ಸ್ಕಿನ್ ತೆಗೆದೆ ಇವಾಗ ನೀರ್ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ. 2 ನೀರಲ್ಲಿ ತೊಳ್ಕೊಂತೀನಿ. ಅದು ಕೆಂಪು ನೀರು ಹೋಗೋವರೆಗೂ ತೊಳ್ಕೊಬೇಕು. 2-3 ನೀರಲ್ಲಿ ತೊಳೆದ್ರೆ ವೈಟ್ ಆಗುತ್ತೆ ನೋಡಿ. ಇವಾಗ ಮತ್ತೆ ನೀರ್ ಹಾಕಿದೆ, ಈ ತರ ವೈಟ್ ನೀರ್ ಹಾಕಿದ್ರೆ ಸಾಕು. 500 ಗ್ರಾಮ್ ಚಿಕನಿಗೆ 3 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. 1 ಟೊಮೊಟೊ, ಒಂದು ಇಲ್ಲ ದೊಡ್ಡದಿದ್ರೆ 1, ಚಿಕ್ಕದಿದ್ರೆ 2 ಟೊಮೊಟೊ ತಗೊಳ್ಳಿ. ಬೆಳ್ಳುಳ್ಳಿಯನ್ನು ಹೆಸರು ತೆಗೆದು ಈ ತರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಟಿದ್ದೀನಿ. 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಂದ್ರೆ ಸಾಕು, ಇಷ್ಟಿದ್ರೆ ಎಣ್ಣೆ ಸಾಕು. ಇವಾಗ ಒಂದು ಪಲಾವ್ದೆಲೆ, ಚಕ್ಕೆ ಮತ್ತೆ ಮರಾಠಿ ಮೊಗ್ಗು, ಸಾಜೀರ, ಕರಿಮೆಣಸು ಅವೆಲ್ಲ ಇದರಲ್ಲಿ ಹಾಕೊಂಡಿದ್ದೀನಿ. 2-3 ಲವಂಗ ಮತ್ತೆ ಏಲಕ್ಕಿ, ಇದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದೆ ನಾನು. ಎಷ್ಟು ಹಾಕಿದೆ ನೋಡಿ. ಇದು ಸ್ವಲ್ಪ ಕೆಂಪಾದ ತಕ್ಷಣ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿದ್ನಲ್ವಾ 3 ಈರುಳ್ಳಿ, ಇದನ್ನ ಇದಕ್ಕೆ ಹಾಕ್ಬೇಕು ನೋಡಿ. ಇದರ 3 ಈರುಳ್ಳಿ ಹೆಚ್ಚಿಟ್ಟಿರೋದು ಇದಕ್ಕೆ ಹಾಕೊಂಡು ಅದು ಫ್ರೈ ಆಗ್ಬೇಕು. ಎಲ್ಲಿವರೆಗೂ ಫ್ರೈ ಆಗ್ಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರ್ಬೇಕು, ಆ ತರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಇದ್ರ ಸ್ಮೆಲ್ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಬ್ರೌನ್ ಕಲರ್ ಪೂರ್ತಿ ಬರೋಣ ಬರ್ಬಾರ್ದು, ಲೈಟ್ ಆಗಿ ಬರ್ಬೇಕು ಅಷ್ಟೇ. ಲೈಟ್ ಬ್ರೌನ್ ಕಲರ್ ಬಂದ್ರೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತಾ ಇದೀನಿ ನೋಡಿ. ಹಾಕೊಂಡ್ರೆ ಈ ತರ ಕೆಂಪಾಗಿ ಇದನ್ನು ಹುರಿಬೇಕು. ಅದನ್ನು ಬೆಳ್ಳುಳ್ಳಿ ಹಸಿ ಶುಂಠಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರ್ಬೇಕು. ಈ ತರ 2 ಸೇರಿಸಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಏನ್ ಮಾಡೋದು ಬನ್ನಿ, ಮುಂದಿನ ಪ್ರೊಸೆಸ್ ನೋಡೋಣ. ಚಿಕನ್ ಪೀಸ್ ಎಲ್ಲ ತೊಳೆದಿಟ್ಟಿದ್ನಲ್ವಾ, ಇದಕ್ಕೆ ಹಾಕೋಣ. 500 ಗ್ರಾಮ್ ತಗೊಂಡಿದ್ದೆ ನಾನು. ಇದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನ ಹಾಕಿದೆ ನಾನು. ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಅನ್ನು ಅದಕ್ಕೆಲ್ಲ ಹತ್ಬೇಕು. ಆ ತರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ನಾನು ಈ ತರ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ನೀವು ಸ್ಪೂನ್ ಹಾಕಿದ್ರೆ 1 ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಮತ್ತೆ ಸೇರಿ ಕುದಿಬೇಕು. ಎಲ್ಲ ಮಿಕ್ಸ್ ಮಾಡಿ ಮುಚ್ಚೋಣ. ಚೆನ್ನಾಗಿ ಕುದಿಯುತ್ತೆ. ಅಷ್ಟರಲ್ಲಿ ನಾವು ಇವಾಗ ಚಿಕನ್ ಗ್ರೇವಿ ಮಾಡ್ತಿದೀವಲ್ವಾ, 10-15 ಗೋಡಂಬಿ, 20 ಆದ್ರೂ ಓಕೆ, 10 ಆದ್ರೂ ಓಕೆ, ಗೋಡಂಬಿ ತಗೋಬೇಕು. ಆಮೇಲೆ ಬೆಳ್ಳುಳ್ಳಿ ಹೆಸರನ್ನು ನಾನು ತೆಗೆದು ಇಟ್ಟಿದ್ದಲ್ವಾ, ತೋರಿಸಿದ್ನಲ್ವಾ ಅವಾಗ್ಲೇ, ಅದನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ. 2 ಟೊಮೊಟೊ, ಇದನ್ನ 3 ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೊಂಡು. ಫ್ರೆಂಡ್ಸ್, ಗೋಡಂಬಿ ತಿನ್ನೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಹೃದಯ ಆರೋಗ್ಯಕ್ಕೆ ಒಳ್ಳೆಯದು, ಮೂಳೆಗಳು ಗಟ್ಟಿಯಾಗುತ್ತವೆ, ಚರ್ಮ ಮತ್ತು ಕೂದಲಿಗೆ ಆರೋಗ್ಯಕರ, ಉತ್ತಮ ಗೋಡಂಬಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದಲ್ಲದೆ ಗೋಡಂಬಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ತೂಕ ನಿವಾರಣೆಗೆ ಸಹಾಯ ಮಾಡುತ್ತದೆ. ಆಗ ಓಪನ್ ಮಾಡ್ತೀನಿ ಇದನ್ನ ನೋಡಿ. ಈ ತರ ಬೆಂದಿದೆ, ಚೆನ್ನಾಗಿ ಕಲರನು ಬಂದಿದೆ. ಇವಾಗ ಮಿಕ್ಸ್ ಮಾಡ್ತೀನಿ. ಒಂದ್ಸಲ ತಿರುಗಿಸ್ತಾ ಇದ್ರೆ ತಳ ಏನ್ ಹತ್ತಿಲ್ಲ. ಟೊಮೊಟೊ, ಬೆಳ್ಳುಳ್ಳಿ, ಗೋಡಂಬಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾ, ಇದಕ್ಕೆ ಹಾಕ್ತಿದ್ದೀನಿ. ಚಿಕನ್ಗೆ ಇದು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕನ್ಸಿದ್ರೆ ಗ್ರೇವಿ ಜಾಸ್ತಿ ಮಾಡ್ಕೋಬಹುದು. ನನಗೆ ಇಷ್ಟೇ ಸಾಕು. 500 ಗ್ರಾಮ್ ಚಿಕನ್ಗೆ ಇಷ್ಟಿದ್ರೆ ಸಾಕು. ಒಂದು 5-6 ಜನ ಚೆನ್ನಾಗಿ ತಿಂತಾರೆ ಇದಕ್ಕೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಮತ್ತೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಬೇಕಲ್ವಾ, ಬನ್ನಿ ಹಾಕ್ತಾ ಇದ್ದೀನಿ ನೋಡಿ. ಈ ತರ ಕಲರ್ ಬಂದಿದೆ. ಇವಾಗ ಒಂದ್ಸಲ ನೋಡಿ, ಈ ತರ ಕುದಿಬೇಕು. ಅಚ್ಚ ಖಾರದ ಪುಡಿ 4 ಟೇಬಲ್ ಸ್ಪೂನ್ ಹಾಕಿ, ನಾನು ಅದು 1 ಚಮಚ ದೊಡ್ಡದಿದೆ ಅಲ್ವಾ, 1 ಸ್ಪೂನ್ ಹಾಕಿದ್ದೀನಿ. ಮತ್ತೆ ಚಿಕನ್ ಮಸಾಲ ನಾನು ಮನೇಲೆ ರೆಡಿ ಮಾಡ್ಕೊಂತೀನಿ. ಚಿಕನ್ ಮಸಾಲ ಅದನ್ನೇ ಹಾಕೋದು. ಇದನ್ನ ಅಚ್ಚ ಖಾರದ ಪುಡಿ ಮತ್ತೆ ಮಸಾಲೆ
ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ. ಈ ತರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ, ಗ್ರೇವಿ ಚೆನ್ನಾಗಿ ಆಗುತ್ತೆ. ಗೋಡಂಬಿ ಹಾಕಿರ್ತೀವಲ್ವಾ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸ್ವಲ್ಪ ನೀರು ಬಿಟ್ಟು ಮತ್ತೆ ಇದನ್ನ ಮುಚ್ಚಿ ಬೇಯಿಸೋಣ ನೋಡಿ. ಈ ತರ ಮುಚ್ಕೊಂಡ್ರೆ ಆಯ್ತು. ಎಲ್ಲ ಬೆಂದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಆಯ್ತು ಅಷ್ಟೇ. ಕೊತ್ತಂಬರಿ ಸೊಪ್ಪಿಂದ ತುಂಬಾ ಲಾಭ ಇದೆ ನೋಡಿ. ಇವಾಗ ಬೆಂದಿದೆ, ಚೆನ್ನಾಗಿ ಕಲರ್ ಬಂದಿದೆ. ಈ ತರ ಮೇಲೆ ಎಣ್ಣೆ ಬಿಡ್ಬೇಕು. ಯಾವುದೇ ಅಡಿಗೆ ಮಾಡ್ಲಿ ಮೇಲೆ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಗ್ರೇವಿ ಬಂದಿದೆ ನೋಡಿ, ಕಲರ್ ಚೆನ್ನಾಗಿ ಬಂದಿದೆ, ಎಣ್ಣೆನೂ ಬಿಟ್ಟಿದೆ. ಇದ್ರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಚಿಟ್ಟಿದ್ನಲ್ವಾ, ಅದನ್ನ ಇದ್ರ ಮೇಲೆ ಈ ತರ ಹಾಕಿದ್ರೆ ಆಯ್ತು ನೋಡಿ. ಚೆನ್ನಾಗಿ ಕಲರ್ ಬಂದಿದೆ, ಎಣ್ಣೆ ಬಿಟ್ಟಿದೆ. ಇವಾಗ ಈ ತರ ಕಲರ್ ಬಂದಿದೆ. ಇವಾಗ ರೆಡಿ ಆಗಿದೆ ಇದು ಗ್ರೇವಿ. ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿ ಆಗಿದೆ. ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ. ಬನ್ನಿ ಹೇಗ್ ಮಾಡುದು ನೋಡಿ. ಗ್ಯಾಸಿನ ಮೇಲೆ ಹಂಚಿಟ್ಟು ಸ್ವಲ್ಪ ನೀರ್ ಕಾಯಿಸ್ತಾ ಇದ್ದೀನಿ. ಅದು ಕಾದ ನಂತರ ಈ ಹಿಟ್ಟಿನಲ್ಲಿ ಆ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಜೋಳದ ಹಿಟ್ಟನ್ನು ಜಿಗಿಯಾಗಿ ಬರ್ಬೇಕಂತೇಳಿ ಈ ತರ ನೀರ್ ಬಿಸಿ ಮಾಡಿ ನಾವು ಹಾಕೊಳ್ತೀವಿ. ಎಲ್ಲರೂ ಹಾಕ್ತಾರೆ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕೈಯಿಂದ ಅದನ್ನ ಚೆನ್ನಾಗಿ ನಾದ್ತಾ ಇದ್ದೀನಿ. ಈ ತರ ಕೈಯಿಂದಾನೇ ನಾದ್ಬೇಕು. ಚಮಚ ತಗೊಂಡು ಈ ತರ ಮಾಡ್ಕೊಂಡು ಕುಂತ್ರೆ ಅದು ರೊಟ್ಟಿ ಚೆನ್ನಾಗಿ ಬರಲ್ಲ. ಈ ತರ ಗಟ್ಟಿಯಾಗಿ ನಾದ್ಬೇಕು. ಅಂಗೈ ಇತ್ತಲ್ವಾ, ಎಷ್ಟು ನಾವು ಅಂಗೈಯಿಂದನೇ ಅದು ಹಿಟ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸುಮ್ನೆ ಬೆರಳು ತಗೊಂಡು ಹಿಂಗ್ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ನೋಡಿ. ಈ ತರ ರೆಡಿ ಆಗ್ತಾ ಇದೆ. ಇವಾಗ ಚೆನ್ನಾಗ್ ಹದ ಬಂದಿದೆ ಇದದ್ದು ನೋಡಿ. ಇಷ್ಟೇ ಇದ್ರೆ ಸಾಕು. ಮತ್ತೆ ಒಣ ಹಿಟ್ಟು ತಗೊಂಡ್ರೆ ಅದೇ ರೊಟ್ಟಿ ಬಡಿಯಕ್ ಬೇಕಲ್ವಾ, ಈ ತರ ಬಡಿಬೇಕು ನೋಡಿ. ನನ್ಗೆ ತುಂಬಾ ಅಭ್ಯಾಸ ಇದೆ ರೊಟ್ಟಿ ಬಡಿಯೋದು. ಪಟ 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 ಅಂತ ಬಡಿತಾ ಇರ್ತೀನಿ. ಕೆಲವೊಬ್ರು ಲತ್ತುಣ್ಕಿ ತಗೊಂಡು ಮಾಡ್ತಾರೆ. ನಾನು ಕೆಲವೊಮ್ಮೆ ಲತ್ತುಣ್ಕಿ ತಗೊಂಡೇ ಮಾಡ್ತೀನಿ, ಕೆಲವೊಮ್ಮೆ ಈ ತರ ಮಾಡ್ತೀನಿ. ಅದು ಲತ್ತುಣ್ಕಿ ತಗೊಂಡ್ ಇದು ಮಾಡ್ತಾರಲ್ವಾ, ಲಟ್ಟಿಸ್ತಾರಲ್ವಾ ರೊಟ್ಟಿ, ಅದು ಸ್ವಲ್ಪ ಹಾಡಾಗಿರುತ್ತೆ. ಕೈಯಿಂದ ಬಡಿದ್ರೆ ಸ್ವಲ್ಪ ಸ್ಮೂತ್ ಆಗಿರುತ್ತೆ ರೊಟ್ಟಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂತೀನಿ. ಮಿಷನ್ ರೊಟ್ಟಿ ಬಂದಿದಾವಲ್ವಾ, ಅದು ರುಚಿ ಇರಲ್ಲ, ಪೇಪರ್ ತರ ಇರುತ್ತೆ, ತಿಂದ್ರೂ ಹೊಟ್ಟೆ ತುಂಬಲ್ಲ ಏನಿಲ್ಲ. ಕೈಯಿಂದ ಬಡ್ದು ತಿಂದ್ರೇನೆ ರೊಟ್ಟಿ ರುಚಿಯಾಗಿ ಬರುತ್ತೆ, ಹೊಟ್ಟೆನೂ ತುಂಬುತ್ತೆ. ನೆಕ್ಸ್ಟ್ ರೊಟ್ಟಿ ತಯಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ರೊಟ್ಟಿ ತಯಾರಾಗಿದೆ, ಬೆಂದಿದೆ. ಮತ್ತೆ ನೆಕ್ಸ್ಟ್ ರೊಟ್ಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ವಿಡಿಯೋ, ಕಮೆಂಟ್ಸ್ ಮಾಡಿ ಪ್ಲೀಸ್. ನಿಮ್ಮ ಊರ ಹೆಸರು ಮೆನ್ಷನ್ ಮಾಡಿ ಕಮೆಂಟ್ಸ್ ಅಲ್ಲಿ. ನನಗೂ ಸ್ವಲ್ಪ ಖುಷಿ ಆಗುತ್ತೆ, ಇಂಥ ಊರಿಂದ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತೀನಿ. ಪ್ಲೀಸ್ ತಪ್ಪದೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಪ್ರತಿದಿನ ತಿನ್ನೋದ್ರಿಂದ 10 ಆರೋಗ್ಯಕರ ಪ್ರಯೋಜನಗಳು ಇದ್ದಾವೆ. ಜೋಳ ರುಚಿಯಾಗಿರುವುದರಿಂದ ಅನೇಕ ಮಂದಿ ಇದನ್ನು ಒಂದೊಂದು ರೀತಿಯಲ್ಲಿ ತಿನ್ನಲು ಇಷ್ಟಪಡುತ್ತಾರೆ. ಜೋಳದ ರೊಟ್ಟಿ, ದೋಸೆ, ಕುಂಟ್ಪಂಗ್ಲ ಮತ್ತೆ ಕಿಚಡಿ ಇಂಥವೆಲ್ಲ ತಿನ್ನಲು ಇಷ್ಟಪಡುತ್ತಾರೆ. ರೊಟ್ಟಿನೂ ತಯಾರಾಗಿದೆ, ಸರ್ವ್ ಮಾಡ್ತೀನಿ ನೋಡಿ. ಬಿಸಿ ಆಗಿದೆ, ರೆಡಿ. ಫ್ರೆಂಡ್ಸ್, ನೋಡಿದ್ರಲ್ವಾ, ಚಿಕನ್ ಗ್ರೇವಿ ಮತ್ತೆ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಚಿಕನ್ ಗ್ರೇವಿ ಜೊತೆ ತುಂಬಾ ರುಚಿಕರ. ಗೈಸ್, ಚಿಕನ್ ಗ್ರೇವಿ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಜೊತೆ ಚಿಕನ್ ಗ್ರೇವಿ ಜೊತೆ ಜೋಳದ ರೊಟ್ಟಿ, ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬೊಂಬಾಟ್ ಭೋಜನ ಅನ್ಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಒಂದ್ ತುತ್ತು ತಿಂದು ನೋಡ್ತೀನಿ ನಾನು ಹೇಗ್ ಬಂದಿದೆ ನನ್ನ ರುಚಿ ನೋಡಿ. ಸೂಪರ್ ಆಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.